ನಾನು ಬೆಂಗಳೂರಿಂದ ವಿಲೇಜ್ಗೆ ಹೋದ್ಮೇಲೆ ಅಲ್ಲಿ ಬಸ್ ಇಳಿದ್ರಿಂದ ನಮ್ಮ ವಿಲೇಜ್ಗೆ ಹೋಗೋವರೆಗೂ ಏನೇನು ಇನ್ಸಿಡೆಂಟ್ ಆಯಿತು ಇದ್ರ ಬಗ್ಗೆ ನಿಮಗೆ ಹೇಳ್ತೀನಿ. ವೆಲ್ಕಮ್ ಟು ಅನ್ಲೀಶ್ ಕನ್ನಡ. ನಿಮಗೆ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದೆ ಏನಂದರೆ, ಇದು ಬಂದು 10 years ಬಿಫೋರ್ ಸ್ಟೋರಿ ಇದು, ಓಕೆನಾ. ನಾನು ಬ್ಯಾಂಗ್ಳೂರಿಂದ ನಮ್ಮ ವಿಲೇಜ್ಗೆ ಹೋಗಿದ್ದೆ. ಯಾವ ವಿಲೇಜು ಯಾವ ಊರು ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ಲಾಸ್ಟ್ ವಿಡಿಯೋದಲ್ಲೂ ನಾನು ಯಾವ ಆಫೀಸ್ ಅಂತ ಹೇಳಿಲ್ಲ, ಯಾವುದು ಹೇಳಿರಲ್ಲ, ಬೇಡ. ಯಾಕಂದರೆ ಕೆಲವರಿಗೆ ಇದು ಭಯನೂ ಆಗ್ಬೋದು, ಏನಕ್ಕೆ ಸುಮ್ಮನೆ ಹೆಸರುಗಳು ಹೇಳ್ಕೊಂಡು ಅಲ್ವಾ. ಸರಿ ಅಂತ ನಮ್ಮೂರಿಗೆ ಹೋದೆ. ಓಕೆ, ನಮ್ಮೂರಿಗೆ ಹೋಗಿದ ತಕ್ಷಣ ಅಲ್ಲಿ ಬ್ಯಾಂಗ್ಳೂರಿಂದ ಅರೌಂಡು ಎಷ್ಟೊತ್ತಿಗೆ ಹತ್ತದೆ ಅಂದರೆ 2:30 ಹತ್ತದೆ ಮಧ್ಯಾಹ್ನ ಬಸ್ಸು. ಓಕೆ, ಹತ್ತಿ ಅಲ್ಲಿ 8 ಗಂಟೆಗೆ ಅಲ್ಲಿ ಇಳಿಯೋದು ಬಸ್ಸು ಯೂಶ್ವಲಿ, ಓಕೆನಾ. 8:15ಗೆ ಅಲ್ಲಿಂದ ನಮ್ಮೂರಿಗೆ ಒಂದು ಹೋಗೋ ಬಸ್ ಇದೆ. ಓಕೆ, ನಾವು ಡೈರೆಕ್ಟು ಬೆಂಗಳೂರಿಂದ ಊರಿಗೆ ಬಸ್ ಇಲ್ಲ, ಅಲ್ಲೊಂದು ಮೈನ್ ಟೌನ್ ಇದೆಯಲ್ಲ, ಟೌನಲ್ಲಿ ಇಳಿದು ಅಲ್ಲಿಂದ 16 ಕಿಲೋಮೀಟ್ರ್ ನಮ್ಮೂರು. ಓಕೆ, ಸೊ 8:15 ಒಂದು ಬಸ್ ಇದೆ ಅಲ್ಲಿ. 8:15 ಬಸ್ಸು ಅಲ್ಲಿ ಏನಾದರೂ ಹತ್ತಿದ್ರೆ ನಮ್ಮೂರಿಗೆ ಹೋಗೋದಕ್ಕೆ 9:45 ಆಗ್ಬಿಡುತ್ತೆ, ಆಲ್ಮೋಸ್ಟ್ 9:45. ಯಾಕಂದರೆ ಅವನು ಊರೆಲ್ಲ ಸುತ್ಕೊಂಡು ಹೋಗ್ತಾನೆ, ಎಲ್ಲನೂ ಬೇಜಾನು ಊರುಗಳು. ಡೈರೆಕ್ಟಾಗಿ ಹೋದರೆ ಅಲ್ಲಿ ಮ್ಯಾಕ್ಸಿಮನ್ನು 8:15 ಅಂದರೆ 9:05 ಹೋಗ್ಬಿಡ್ಬೋದು ಅಂಥ ಬಸ್ಸು, ಓಕೆನಾ. ಸರಿ ಅಂತ ನಾನು ಹೋದೆ. ಅಲ್ಲಿ ಹತ್ತತ್ರ ಆ ಮೇನ್ ಟೌನ್ಗೆ ಹೋಗೋಕ್ಕೆ ಒಂದು 5 ಕಿಲೋಮೀಟ್ರು ಮುಂಚೆ ಒಂದು ಹೋಟ್ಲ್ ಹತ್ರ ಹಾಕ್ಬಿಟ್ಟೆ. ನಿಮಗೆ ಗೊತ್ತು ಮೇನ್ ಬಸ್ಸುಗಳು ಹೇಗೆ ಅಂತ. ನಾನು ಇಳಿಬೇಕು 5 ಕಿಲೋಮೀಟ್ರಲ್ಲಿ, ಅಲ್ಲಿ ಒಂದು ಹೋಟ್ಲ್ ಹತ್ರ ಹಾಕ್ಬಿಟ್ಟೆ ಊಟಕ್ಕೆ ಅಂತ. ಓಕೆ, ಅಲ್ಲೇ ಟೈಮ್ ನೋಡಿ 8 ಗಂಟೆ ಆಯಿತು. ಮುಗಿದ ಕತೆ ಅಂತ ತಿಳ್ಕೊಂಡು, ಸರಿ ಹೆಂಗೂ ಹೋಟ್ಲ್ ಹತ್ರ ನಿಲ್ಸೋನಲ್ಲ ಅಂತ ಹೇಳ್ಬಿಟ್ಟು ಇದು ಹೋಗ್ಬಿಟ್ಟು ಅಲ್ಲೇ ಏನಾಗ್ತದೆ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಹೋದೆ. ಯಾವ ತಿಂಡಿನೂ ಚೆನ್ನಾಗಿಲ್ಲ. ಸರಿ ಜಸ್ಟ್ ಒಂದು ಟೀ ಕುಡಿದು ಕೂತ್ಕೊಂಡೆ. ಮನುಷ್ಯ 8:15 ಬಂದ. 8:15 ಬಂದು ಅಲ್ಲಿ 5 ನಿಮಿಷಕ್ಕೆ ತೊಗೊಂಡು ಬಿಸಾಕ್ಬಿಟ್ಟ. ಅಲ್ಲಿ 5-10 ನಿಮಿಷ ಆಯಿತು. ಓಕೆ, 8:40 ತೊಗೊಂಡು ಬಿಸಾಕ್ಬಿಟ್ಟ. ಓಕೆ, ಅವರಲ್ಲಿ ಸರಿ ಅಲ್ಲಿ ಗೊತ್ತಾಯ್ತು ನನಗೆ ನಮ್ಮೂರು ಬಸ್ ಹೋಯ್ತು, ಲಾಸ್ಟ್ ಬಸ್ ಹೋಯ್ತು ಅಂತ. ಸರಿ ಅಲ್ಲಾದರೂ ಹೋಗ್ಬಿಟ್ಟಿತ್ತು ಏನಾದ್ರು ತಿನ್ನೋಣ ಅಂದ್ಬಿಟ್ಟು ಅಲ್ಲಿ ನನಗೆ ಗೊತ್ತಿರೋ ಹೋಟ್ಲಿತ್ತು, ಗೊತ್ತು ಅಲ್ಲಿ ಚೆನ್ನಾಗಿರುತ್ತೆ. ಅಲ್ಲೋಗಿ ಊಟ ಮಾಡಿಕೊಂಡು, ಇವಾಗ 10 ವರ್ಷ ಮುಂಚೆ ಅಂದರೆ ಅವಾಗ ಈ ಹೆಡ್ಫೋನು, ಬ್ಲೂಟೂತ್ ಇಯರ್ಫೋನೆಲ್ಲ ಇಲ್ಲ, ನಾರ್ಮಲ್ ವಾಕ್ಮ್ಯಾನ್ ಇರುತ್ತೆ ಅಷ್ಟೆ. ಇದು ಇಯರ್ಫೋನ್ ಇರುತ್ತೆ, ಯಾವುದು ಮೊಬೈಲ್ ಸಿಕ್ಸ್ಕೊಂಡು ಮಾತಾಡ್ತಾರಲ್ಲ ಅದರಲ್ಲಿ. ಆವಾಗ ಮ್ಯೂಸಿಕ್ಸು ಯಾವುದೂ ಇಲ್ಲ, ಬರೀ FM ಹಾಡುಗಳು ಕೇಳ್ಕೊಂಡು ಹೋಗ್ಬೋದು ಅಲ್ಲಿಗೆ. ಸರಿ ಅಂತ ನಾನು ಊಟ ಮಾಡಿಕೊಂಡು ಅಲ್ಲಿ ಬಂದು ನಿಂತೆ. ಅಲ್ಲಿ ಆಲ್ಮೋಸ್ಟು ಆಗೋಯ್ತು. ಊಟ ಮಾಡ್ಕೊಂಡು ಆಚೆ ಬರೋಷ್ಟರಲ್ಲಿ 9:15 ಆಗೋಯ್ತು, 9:20. ಸರಿ ಹೊರಗಡೆ ಬಂದು ಒಂದು ಟೀ ಕುಡಿದೆ. ಅಲ್ಲಿ ಟೀ ಚೆನ್ನಾಗಿರುತ್ತೆ. ಟೀ ಕುಡ್ಕೊಂಡು ವೆಯ್ಟ್ ಮಾಡಿದೆ. ಅಲ್ಲಿರೋರು ಬಸ್ನ ಕೇಳಿದೆ, ಅಲ್ಲಿರೋ ಬಸ್ ಸ್ಟ್ಯಾಂಡ್ ಇರೋರನ್ನ, ಯಾವ್ದಾರ ಬಸ್ ಇದೆಯಾ ಇಷ್ಟೊತ್ತಿಗೆ ಆ ನಮ್ಮೂರಿಗೆ ಹೋಗೋಕ್ಕೆ ಅಂತ. ಕೇಳಿದಿಲ್ಲ, ಸರ್ ಅದೇ ಲಾಸ್ಟ್ ಬಸ್ಸು, ಅದಾದ್ಮೇಲೆ ಬಸ್ಸುಗಳಿಲ್ಲ ಅಂತ. ಸರಿ ಹೆಂಗೂ ಗೊತ್ತಿರೋ ರೂಟೇ ಅಲ್ವಾ, ಹಂಗೆ ಮೆತ್ತಗೆ ನಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು, ನನಗೆ ಗೊತ್ತು ಆ ರೂಟು, ಯಾಕಂದರೆ ಗಾಡಿಯೆಲ್ಲ ಬಂದಿದ್ದೀನಿ, ಬಸ್ಸೆಲ್ಲ ಬಂದಿದ್ದೀನಿ, ನಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋದೆ. ನಡ್ಕೊಂಡು ಹೋಗೋಕೆ ಸರಿ ಅಂತ ಸಿಗಿಸ್ಕೊಂಬಿಟ್ಟು ಪ್ಲಗಿನ್ ಮಾಡ್ಕೊಂಡು ಇಯರ್ಫೋನ್ನ ಹಾಕ್ಕೊಂಡು FM ಹಾಡುಗಳು, ಒಳ್ಳೆ ಹಾಡುಗಳು ಆಗ್ತಾಯಿತ್ತು, ಕೇಳ್ಕೊಂಡು ಹೋಗ್ತಾಯಿದ್ದೆ. ಅಲ್ಲಿ ಮೈನ್ ರೋಡಿಂದ ಟರ್ನ್ ಆಗುತ್ತೆ. ಮೈನ್ ರೋಡಿಂದ ಟರ್ನ್ ಆದರೆ ಒಂದು ಆಲ್ಮೋಸ್ಟ್ ಒಂದು 1 ಕಿಲೋಮೀಟರ್ವರೆಗೂ ಲೈಟ್ ಸೂಪರಾಗಿದೆ. ಫುಲ್ ಅಲ್ಲೊಂದು ಬ್ರಿಡ್ಜ್ ಇದೆ, ಲೈಟ್ ಸೂಪರಾಗಿದೆ. ಫುಲ್ಲು ನಡ್ಕೊಂಡು ಹೋದೆ. 14 ಲೆಕ್ಕ ಹಾಕಿ 14 ಕಿಲೋಮೀಟ್ರ್ ನಡೆದಿದ್ದೀನಿ ಅವತ್ತು, ಸುಳ್ಳಲ್ಲ, ನಿಜ ಇದು. ಓಕೆ, ನಡ್ಕೊಂಡು ಹೋಗಿ ಅಲ್ಲಿ 1 ಕಿಲೋಮೀಟ್ರ್ ಆದಮೇಲೆ ಒಂದು ಲೆಫ್ಟ್ ಟರ್ನ್ ಆಗುತ್ತೆ. ಲೆಫ್ಟ್ ಟರ್ನ್ ಆದರೆ ಅಲ್ಲಿಂದ ಶುದ್ಧವಾಗಿ ಲೈಟ್ ಇಲ್ಲ. ನಾನು ನಡೀದಾಗ ಶುರು ಮಾಡಿದ 10 ಗಂಟೆ ಆಗೋಯ್ತು. ಓಕೆನಾ. ಸರಿ ಅಂತ ದೇವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ನಡ್ಕೊಂಡು ಹೋದೆ. ಬ್ರಾಡ್ ರೋಡ್ ಬರ್ತಾ ಇತ್ತು. ಆಮೇಲೆ ಬ್ರಾಡ್ ರೋಡ್ ಬಂದಮೇಲೆ ಹೋಗ್ತಾ ಸಣ್ಣ ರೋಡ್ ಇದೆ, ಒಂದು ಅದೇ ನಿಮಗೆ ಈ ವಿಲೇಜಲ್ಲಿ ನೋಡೋ ಗೊತ್ತಾಗುತ್ತೆ, ಸಣ್ಣ ದಾರಿಗಳಿರುತ್ತಲ್ಲ, 2 ಜಮೀನುಗಳ ಮಧ್ಯೆ ಸಣ್ಣ ದಾರಿ, ಆ ಥರ ರೋಡ್ ಹೋಗ್ತಾಯಿತ್ತು. 2 ಕಡೆ ತೆಂಗಿನ ಮರ ಹಿಂಗೆ ಫೋಲ್ಡು, ಓಕೆನಾ. ನಾನು ಮೊಬೈಲ್ದು ಟಾರ್ಚ್ ಹಿಡ್ಕೊಂಡು ಹೋಗ್ತಾಯಿದ್ದೆ. ಮೊಬೈಲ್ ಟಾರ್ಚ್ ಹಾಕ್ಕೊಂಡು ಹೋಗ್ತಾಯಿದ್ದೀನಿ ರೂಟಲ್ಲಿ. ಆಲ್ಮೋಸ್ಟ್ ಒಂದು 10:45 ಆಗ್ತಾಯಿದೆ. ಎಷ್ಟು ಭಯ ಆಗ್ತಾಯಿದೆ ಅಷ್ಟು ಭಯ. ಯಾಕಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ಊರ ಕಡೆ ಎಲ್ಲ ಮ್ಯಾಕ್ಸಿಮಮ್ 10 ಗಂಟೆ. ಇನ್ನು 10 ವರ್ಷ ಮುಂಚೆ ಅಂದರೆ ಲೆಕ್ಕ ಹಾಕಿ ಮಲಗ್ಬಿಡೋರು.
ಸರಿ ಹೋದೆ ಹೋಗ್ತಾ 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 ಆಮೇಲೆ ಇನ್ನೊಂದು ಬ್ರಾಡ್ ರೋಡ್ ಬಂತು. ಆ ಬ್ರಾಡ್ ರೋಡ್ ಏನಂತ ನಾನು ನಿಮ್ಗೆ ಹೇಳ್ತೀನಿ. ಮಂಡ್ ರೋಡ್, ಅದು ತುಂಬ ದೊಡ್ಡ ರೋಡು, ಮಂಡ್ ರೋಡ್, ಬಸ್ಸುಗಳು ಓಡಾಡೋ ರೂಟ್ ಅದು. ಓಕೆ, ಹೋಗ್ತಾ ಇದ್ದೀನಿ. ಒಂದು ಸೈಡು ರೋಡು. ಓಕೆ, ನಾನು ಬರ್ತಾ ಇರುವಾಗ ನನಗೆ ಲೆಫ್ಟ್ ಸೈಡು ರೋಡು, ರೈಟ್ ಸೈಡ್ ಬಂದ್ಬಿಟ್ಟು ಇದು ಬರೀ ಮಣ್ಣು, ಮರಳು. ಅದು ಏನು ಮರಳು ಅಂದರೆ ಅದು ಬಂದು ಸ್ಮಶಾನ, ಸುಡುಗಾಡು. ಓಕೆನಾ, ಹೋಗ್ತಾ ಇದ್ದೀನಿ. ಅಲ್ಲಿಗೆ ಒಂದು ಬೆಂಕಿ ಹಾಕ್ಬಿಟ್ಟು ಯಾರೋ ಉರಿಸಿದ್ದಾರೆ, ಆಗಷ್ಟೇ ಯಾರನ್ನೋ ಬರ್ನ್ ಮಾಡಿದ್ದಾರೆ. ಓಕೆನಾ, ನೈಟ್ ಹೊತ್ತದು, ಅಷ್ಟೊತ್ತಿಗೆ ಬರ್ನ್ ಮಾಡಿದ್ದಾರೆ. ಅಲ್ಲಿ ಬರ್ನ್ ಮಾಡ್ತಾರಲ್ವ, ಅಲ್ಲಿ ಆ ಸ್ಮಶಾನದಲ್ಲಿ ಇರ್ತಾರಲ್ವ, ಅವ್ರು ಬರ್ನ್ ಮಾಡೋರು ಅಲ್ಲಿ ಇಲ್ಲ. ಅಲ್ಲಿ ಉರಿಸ್ಬಿಟ್ಟು ಹೋಗ್ಬಿಟ್ಟು ಎಣ್ಣೆ ಗಿಣ್ಣೆ ಹಾಕ್ಕೊಂಡು ಮಲ್ಕೊಂಬಿಟ್ಟು ಏನೋ ಗೊತ್ತಿಲ್ಲ. ಓಕೆ, ಹೌದಾ, ನನಗೆ ಗೊತ್ತಾಗ್ಬಿಡ್ತು ಅಲ್ಲಿ ಉರಿತಾ ಇದೆ, ಹೆಣ ಉರಿತಾ ಇದೆ ಅಂತ. ಬೇರೆ ಆಪ್ಷನ್ ಇಲ್ಲ, ಅದೊಂದೇ ದಾರಿ. ನಾನು ಆ ಕಡೆ ದಾರಿ ದಾಟಲೇಬೇಕು. ಓಕೆ, ಹಿಂದೆ ಹೋಗೋಕ್ಕಂತೂ ಆಗಲ್ಲ. ಸರಿ ಅಂತ ದೇವ್ರ ಮೇಲೆ ಬಾರ ಹಾಕ್ಕೊಂಡು ಮುಂದೆ ಹೋದೆ. ಹೋಗ್ತಾ 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 ಅದು ಪಾಸ್ ಆಗ್ತಾ ಇದೆ. ಆ ಹೆಣದ ಹತ್ರ ನಾನು ಪಾಸ್ ಆಗ್ತಾ ಇದ್ದೀನಿ. ಕರೆಕ್ಟಾಗಿ ಹಿಂಗೆ ಎದ್ದು ಕುತ್ಕೊಂಡ್ಬಿಡ್ತು ಹೆಣ. ಸುಳ್ಳಲ್ಲ, ಇದು ನಿಜ. ಓಕೆನೇ, ಹೆಂಗೆ ಕುತ್ಕೊಂಡ್ಬಿಡ್ತು. ನನಗೆ ಬಾಡಿ ಎಲ್ಲ ತಣ್ಣಗಾಗ್ಬಿಡ್ತು, ಶೇಕ್ ಆಗ್ಬಿಡ್ತು. ಮುಂದೆ ಹೆಜ್ಜೆ ಇಡಬೇಕಾ ಬೇಡವಾ ಡಿಸಿಷನಲ್ಲಿ ಬಂದ್ಬಿಟ್ಟೆ. ಓಕೆ, ನಾನು ಅದು ನೋಡೂ ಇಲ್ಲ. ಒಂದು ಸಲ ತಿರ್ಗ ಒಂದು ಆಲ್ಮೋಸ್ಟ್ ಒಂದು ನಿಮಿಷ ಅಲ್ಲೇನೈತೆ, ಅದು ಹಂಗೇ ರಿವರ್ಸ್ ಆಗಿ ಹಂಗೆ ಮಲಗ್ಬಿಡ್ತು. ಇದು ಏನು ರೀಸನ್ ಬಂದರೆ, ಇಲ್ಲಿ ಬಂದು ಬಾಡಿ ಮೇಲೆ, ನಮ್ಮ ಎದೆ ಮೇಲೆ, ಸತ್ತ ಮೇಲೆ ಇದಿಡ್ತಾರೆ, ಮರದ ದಿಮ್ಮಿ ವೆಯ್ಟ್ ಇರೋದು ಇಡ್ತಾರೆ. ಓಕೆ, ತುಂಬ ಜನ ಹೇಳ್ತಾರೆ ಈ ತಲೆ ಇದು ಬಂದು ಬ್ಲಾಸ್ಟ್ ಆಗುತ್ತಂತೆ. ಓಕೆ, ಅದಕ್ಕೆ ಅದು ಇಡೋದು, ದಿಮ್ಮಿ ಇಡೋದು. ಇವನು ದಿಮ್ಮಿ ಇಟ್ಟಿಲ್ಲ, ತಲೆ ಬ್ಲಾಸ್ಟ್ ಆಗುತ್ತೆ, ಇದು ಎದ್ದು ಕುತ್ಕೊಳ್ಳೋದಂತ ಅಭ್ಯಾಸ ಆಗಿ. ಈ ಸ್ಟ್ರಿಂಕ್ ಆಗುತ್ತಲ್ಲ ಬಾಡಿ, ಓಕೆ, ಈ ಸುಟ್ಟು ಅವಾಗ ಎದ್ದು ಕುತ್ಕೊಳ್ಳೋದು. ಸೊ ಅದಕ್ಕೆ ದಿಮ್ಮಿ ಇಡೋದು. ಓಕೆ, ಮುಂಚೆ ಅಲ್ಲೆಲ್ಲ ಕ್ರಿಮೇಷನ್ ಇದೆಲ್ಲ ಇಲ್ವಲ್ಲ, ಸಿಟಿಗಳಲ್ಲಿ ಮಾತ್ರ ಇರುತ್ತೆ. ಸರಿ ಅಂತ ದಿಮ್ಮಿ ಇಟ್ಟಿಲ್ಲ. ಅವ್ನು ಕುಡಕ್ಕೆ ನನ್ನ ಮಗ ಇಟ್ಟಿಲ್ಲ, ಹೋಗ್ಬಿಟ್ಟಿದ್ದಾನೆ. ಹಂಗೆ ಅದು ಶಿಂಕ್ ಆಗಿ ತಿರ್ಗಾ ಅದು ರಿಲ್ಯಾಕ್ಸ್ ಆಗಿ ಮಲ್ಕೊಬಿಡ್ತು. ನನಗೆ ಒಂಥರ ಆಗ್ಬಿಡ್ತು, ಶೇಕ್ ಆಗ್ಬಿಟ್ಟೆ. ಸರಿ ಅಂತ ಮುಂದೆ ಹೋಗ್ಬಿಟ್ಟು ಆಲ್ಮೋಸ್ಟ್ ನಾನು ಡನ್. ಮುಂದೆ ಹೋಗ್ತಾ ಇದ್ದರೆ ಆಲ್ಮೋಸ್ಟ್ ಒಂದು 7 ಕಿಲೋಮೀಟ್ರ್ 8 ಕಿಲೋಮೀಟ್ರ್ ದಾಟ್ಬಿಟ್ಟೆ. ಇಲ್ಲ, 10 ಕಿಲೋಮೀಟ್ರ್ ಆಯಿತು ಅಂತ ಇಟ್ಕೊಳ್ಳಿ, ಇನ್ನು 6 ಕಿಲೋಮೀಟ್ರ್ ಹೋಗ್ಬೇಕು. ಹೋಗ್ತಾ ಇದ್ದರೆ ಇನ್ನೊಂದು ಕಡೆ ಸಣ್ಣ ದಾರಿ ಬರುತ್ತೆ, ಫುಲ್ ವಿಲೇಜ್. ಅದಾದಮೇಲೆ ಸಿಟಿ ಬಿಟ್ಟು ಟೌನ್ ಬಿಟ್ಟು ಬಂದಮೇಲೆ ಫುಲ್ ವಿಲೇಜ್. ಹೋಗ್ತಾ ಇದ್ದರೆ ಚಿಕ್ಕ ದಾರಿ, ಅದೇ ಥರ ದಾರಿ. ಓಕೆನಾ, ಯಾವುದೋ ಒಂದು ಬ್ಲ್ಯಾಕಾಗಿ ಮಲಗಿದೆ. ಓಕೆ, ಹೊಗೆ ಬರ್ತಾ ಇದೆ. ಓಕೆ, ಎಲ್ಲೂ ಹೋಗೋದು, ನಾನು ಆ ಕಡೆನೇ ಹೋಗ್ಬೇಕಲ್ವಾ. ಹೋಗ್ತಾ ಇದ್ದೀನಿ. ಏನಾಗುತ್ತೆ ನೋಡಿ. ನನಗೊಂದು ಭಯ ಏನಂದರೆ, ಕರಡಿ ಇದೆಯಾ ಅಂತ. ಕರಡಿ ಇದ್ದರೆ ಹೊಗೆ ಏನಕ್ಕೆ ಬರುತ್ತೆ. ಸರಿ ಅಂತ ಹತ್ರ ಹೋದೆ. ಸಡನ್ನಾಗಿ ಎದ್ದುಬಿಟ್ಟು ಯಾರಪ್ಪ ಅದು ಅಂತ ಕೇಳೋದು. ನನಗೆ ಹಂಗೆ ಸ್ಟನ್ ಆಗ್ಬಿಟ್ಟೆ ನಾನು. ನೋಡಿದ್ರೆ ಏನಂದರೆ ಮ್ಯಾಟ್ರು, ಈ ನೈಟಲ್ಲಿ ಸಿಗ್ನಲ್ ಜಾಸ್ತಿ ಇರುತ್ತೆ, ನೀರು ಬಿಡ್ತಾರೆ, ಹೊಲಕ್ಕೆ ನೀರು ಬಿಡ್ತಾರೆ. ಅದನ್ನು ಹಾಯಿಸ್ಬಿಟ್ಟು ಅಣ್ಣನ ದಾರಿಲಿ ಮಲಗಿಬಿಟ್ಟವನು. ಯಾಕಂದರೆ ಅಲ್ಲಿ ನೀರು ಚೇಂಜ್ ಮಾಡಬೇಕಲ್ಲ, ಬೇರೆ ಗದ್ದೆಗೆ, ಅದಕ್ಕೆ ಚೇಂಜ್ ಮಾಡೋದು. ಹೊಗೆ ಏನಂದರೆ ಬೀಡಿ ಕುಡ್ಕೊಂಡು ಅಣ್ಣ ಹೊಗೆ ಬಿಡ್ತಾವನೆ. ನನಗೆ ಹೆಂಗೆ ಇರಬೇಡ, ಅವನು ಬೈಬಿಡಿ, ನಿನಗೇನು ಬೇರೆ ಜಾಗ ಇಲ್ವಾ, ದಾರಿಲಿ ಮಲಗಿದ್ದೀಯಾ ಅಂತ. ಅವನು ಹೇಳ್ದ, ಯಾರು ಬರ್ತಾರೆ ಇಲ್ಲಿ, ಅದಕ್ಕೆ ನಾನು ಮಲಗಿದ್ದೆ ಅಂತ. ಅವನು ಹೇಳಿದ್ರೆ ನ್ಯಾಯವಾದ ವಿಷಯ, ನಾವು ಬರ್ತೀವಂತ ನಮ್ಗೆ ಗೊತ್ತಿರತ್ತೆ ಅವನಿಗೆ, ಅದು ಆ ಟೈಮಲ್ಲಿ. ಆಮೇಲೆ ಇಷ್ಟೊತ್ತಿಗೆ ಏನಕ್ಕಪ್ಪ ಬರ್ತಾ ಇದೆಯಾ ಅಂತ ಹೇಳಿದ್ರೆ, ಇಲ್ಲ ಲಾಸ್ಟ್ ಬಸ್ ಮಿಸ್ ಮಾಡಿದೆ, ಅದಕ್ಕೆ ಬಂದೆ. ನಮ್ಮ ತಾತ ಸ್ವಲ್ಪ ಗೊತ್ತು ಅಲ್ಲಿರೋರಿಗೆಲ್ಲ. ಸರಿ, ತಾತ ಅಂದರೆ ತಾತ ಅಜ್ಜಿ ಅಂದರೆ ನಮ್ಮ ತಂದೆ ತಾಯಿ, ನಮ್ಮ ತಂದೆಗೆ ತಂದೆ. ಓಕೆನಾ, ಅವ್ರ ಊರೇ. ಓಕೆನಾ, ನಮ್ಮ ತಂದೆ ಅಲ್ಲೇ ಹುಟ್ಟು ಬೆಳೆದು. ಸರಿ ಅಂತ ಹೋಗ್ಬಿಟ್ಟು ಹತ್ರ ನಮ್ಮೂರು ಬಂದ್ಬಿಡ್ತು. ನಮ್ಮೂರು ಹತ್ರ ಬಂದ್ಮೇಲೆ ಇನ್ನೇನು 1 ಕಿಲೋಮೀಟರ್ ನಮ್ಮೂರಿದೆ. ಊರು ಒಳಗೆ 1 ಕಿಲೋಮೀಟ್ರ್ ನಮ್ಮ ಮನೆ ಇದೆ. ಅಲ್ಲಿ ನಮ್ಮೂರ್ದು ಸ್ಮಶಾನ ಇದೆ, ಸಣ್ಣ ಸ್ಮಶಾನ. ಅದನ್ನು ದಾಟಿ ಹೋಗ್ಬೇಕು. ಮೊದಲೇ ಆ ಇನ್ಸಿಡೆಂಟ್ ಆಯಿತು. ಸರಿ ಏನಾದರೂ ಆಗಲಿ, ಅಷ್ಟು ದೊಡ್ಡದೇ ದಾಟಿ ಬಂದ್ಬಿಡಿ, ಏನಿದು ಅಂತ ಹೇಳ್ಬಿಟ್ಟು ಮುಂದೆ ಹೋದರೆ ಅಲ್ಲಿ ಒಂದು ಅಜ್ಜಿ ಕೈಯಲ್ಲಿ ಇದು ಬಿಂದಿಗೆ ಇಟ್ಕೊಂಡು ಫುಲ್ಲು ಇದೆಲ್ಲ ಕುಂಕುಮ ಎಲ್ಲ ಇಟ್ಕೊಂಡು ಬರ್ತಾಯಿದೆ. ಏನಪ್ಪ ಇದು ಅಂತ ಹೇಳ್ಬಿಟ್ಟು ಹೋದೆ. ಹಿಂಗೆ ಪಾಸ್ ಆಗ್ತಾಯಿದ್ದೀನಿ. ಏನಪ್ಪ ಸಂತೋಷ, ಚೆನ್ನಾಗಿದೆಯಾ ಅಂತ ಹೇಳಿದ್ರು. ನನ್ನ ಹೆಸರು ಸಂತೋಷ್ ಅಂತೇಳಿ.
ಚೆನ್ನಾಗಿ ನನಗೆ ಟಕ್ಕಂತಾಯಿತು. ಆಮೇಲೆ ಗೊತ್ತಾಯಿತು ನಮ್ಮ ಪಕ್ಕದ ಮನೆ ಅಜ್ಜಿ. ಏನಜ್ಜಿ ಇಷ್ಟೊತ್ತಿಗೆ ಬರ್ತಾಯಿದ್ದೆ ನೀನು ಅಂತ ಹೇಳಿದ್ರೆ, ಇಲ್ಲಪ್ಪ ನಮ್ಮ ಮಗ ಅಲ್ಲಿ ಮನೆ ಕಟ್ಸಿದನಲ್ವಾ, ಅದು ಬಂದು ಹಾಲು ಕುಸ್ತಾರೆ. ಓಕೆ, ಹಾಲು ಕುಸ್ತಾರೆ, ಅದಕ್ಕೆ ಇಷ್ಟೊತ್ತಿಗೆಲ್ಲ ಹೋಗಿದ್ರೇ ಅಲ್ಲೆಲ್ಲ ರೆಡಿ ಮಾಡೋಕ್ಕಾಗೋದು. ನೀನು ಒಬ್ಬಳೇ ಬಂದಿದ್ದೆ, ಎಲ್ಲರೂ ಹೋದ್ರು, ನಾನು ಈಗ ಹೋಗ್ತಾಯಿದ್ದೀನಿ ಸ್ನಾನ ಮುಗಿಸಿ ಅಂತ ಹೇಳಿದ್ರು. ಸರಿ ಅಂತ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ತಾತಾಜಿ ನೆಪ್ಸಿದೆ. ಎಬ್ಬಿಸ್ಬಿಟ್ಟು ಕೇಳಿದೆ, ಏನಪ್ಪ ಇಷ್ಟೊತ್ತಿಗೆ ಬಂದೀಯ ಅಂತ ಹೇಳಿದ್ರೆ, ಇಲ್ಲ ಬಸ್ ಮಿಸ್ ಮಾಡಿದೆ, ಅದಕ್ಕೆ ಬೆಳಿಗ್ಗೆ ಫಸ್ಟ್ ಬಸ್ಸಿಗೆ ಬರ್ಬೋದಿತ್ತಲ್ಲ, ಬಸ್ ಸ್ಟ್ಯಾಂಡಲ್ಲೇ ಇದ್ದು ಅಂತ. ನನಗೆ ಅವಾಗೆಲ್ಲ ಅದೇ ಒಂಥರ ಮಂಡ್ಯದ ಏರಿಯಾ ಅಲ್ವಾ, ಸರಿ ಬಂದಮೇಲೆ ಇಷ್ಟೆಲ್ಲ ಆಯಿತು ತಾತ ಅಂತ ಹೇಳಿದ್ದಕ್ಕೆ, ಆ ಕಡೆ ಯಾಕೆ ಬರೋಕ್ಕೆ ಹೋದೆ, ಈ ಕಡೆ ಇಷ್ಟೊತ್ತಿಗೆಲ್ಲ ಉರ್ಸೋದು ಅದೆಲ್ಲ ಮಾಡ್ತಾ ಇರ್ತಾರೆ, ಹೆಣ ಉರ್ಸೋದೆಲ್ಲ. ಓಕೆ, ಹೆಂಗೋ ಬಂದುಬಿಟ್ಟಿದೆ, ಇನ್ಮೇಲೆ ಬರಬೇಡ ಅಂತ. ಸೊ ಈ ಸ್ಟೋರಿನ ನಮಗೇನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಕೆಲವು ಬಂದು ಆ ಟೈಮಲ್ಲಿ ಬಂದಿಡಿಯೋದು ಕೋಇನ್ಸಿಡೆಂಟ್ ಅಷ್ಟೆ. ಓಕೆನಾ, ನಾನು ಪಾಸ್ ಆಗೋವಾಗ ಅದು ಎದ್ದಿದ್ದು. ಓಕೆ, ನಾನು ನಿಜವಾಗಿ ದೆವ್ವ ಅಂತ ತಿಳ್ಕೊಂಡ್ರೆ ಮುಂದೆ ಹೋಗ್ತಾ ಇರಲಿಲ್ಲ. ಕೋಇನ್ಸಿಡೆಂಟು. ಓಕೆ, ಸೊ ಇದನ್ನು ನಾನು ಹೇಳ್ತೀನಿ, ಇದು ನಂಬಿಕೆ ಇರೋದು ಬಿಡೋದು ನಿಮ್ಮ ಇಷ್ಟ. ಇದು ನೋಡಿ, ನಾನು ನಡೆದಿದ್ದು 3 ಕೋಇನ್ಸಿಡೆಂಟು. ಅದು ಎದ್ದಿದ್ದು, ಅಲ್ಲಿ ಗ್ಯಾಪಲ್ಲಿ ಮಲಗಿದ್ದೊಬ್ಬ, ಆಮೇಲೆ ಕಂಬಳಿ ಹಾಕ್ಕೊಂಡು ಎದ್ದಿದ್ದು, ಇನ್ನೊಬ್ಳು ಅಜ್ಜಿ ಸಿಕ್ಕಿದ್ದು, ಇದೆಲ್ಲ ಕೋಇನ್ಸಿಡೆಂಟೆ. ಓಕೆ, ಬಟ್ ಅವತ್ತು ನನಗೆ ಭಯ ಅನ್ನೋದು ಹೋಯ್ತು, ಇದುವರೆಗೂ ಇಲ್ಲ. ಇಷ್ಟು ಹೇಳಿ ನಿಮಗೆ ವಿಡಿಯೋ ಮುಗಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್. ಬಾಯ್.